ಸೀರೆ ಉಡ್ಕೊಂಡು ಟಿವಿಯಲ್ಲಿ ಬರ್ತಾರೆ ಅಂತ ಮನೆಗೆ ಹೋಗಿ ಮೇಕಪ್ ಮಾಡ್ಕೊಂಡು ಶಿವ ಅಂತ ರೆಡಿಯಾಗಿ ಬಂದು ನಾವು ಮುಂಚೆನೆ ಬರೋದು ಗೊತ್ತಿತ್ತ ನಿಮ್ಗೆ? ಫಂಕ್ಷನ್ಗೆ ಹೋಗಿದ್ರಾ? ವೆಜ್ಜಾ ನಾನ್ ವೆಜ್ಜಾ? ಅಯ್ಯೋ ಹಂಗಾರ ನಾವು ಬರೋದಿಲ್ಲ. ನಾನ್ ವೆಜ್ಜಾ? ಹಂಗಾರ ಬರ್ತಿದ್ವು ನಾವು. ಏನ್ ನಿಮ್ಮ ಹೆಸರು? ಪವಿತ್ರ. ನಿಮ್ಮ ಊರು ಪವಿತ್ರವಾಗಿದೆಯಾ? ಗ್ರಾಮ ಪಂಚಾಯತಿ ಸದಸ್ಯರೇನೆ. ಸಿಕ್ಕಾಕೊಂಡ್ಬಿಟ್ರಲ್ಲ ಸರಿಯಾಗೆ. ನಮ್ಮ ಕ್ಷೇತ್ರ ಬಂದು MLA ಇಕ್ಬಾಲ್ ಹುಸೇನ್ ಅವ್ರ ಕ್ಷೇತ್ರ ಬರುತ್ತೆ. ಆಲ್ಮೋಸ್ಟ್ ನಮ್ಮೂರಿಗೆನೆ 1 ಕೋಟಿ ಕೆಲಸ ಹಾಕೊಟ್ಟಿದ್ದಾರೆ. ಇನ್ನೂ ಆಗ್ಬೇಕಾಗಿದೆ ಕೆಲಸಗಳು. 1 ಕೋಟಿ ಕೆಲಸ ಎಲ್ಲದೇ ತೋರಿಸ್ಬಾರ ಆಗಿದೆ ಸರ್, ನಾನು ತೋರಿಸ್ತೀನಿ ಇವಾಗ. ಯಾವುದು? ತೋರಿಸ್ತೀನಿ. ಇದೆಲ್ಲ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ 50 ಲಕ್ಷ. ಆ ಕಡೆನೂ ಇದೆ, ಅಲ್ಲೂ ಆಗಿದೆ. ಇಲ್ಲಿ ಕೆಳಗಡೆ ಊರಿದೆ, ಅಲ್ಲೊಂದು 50 ಲಕ್ಷ ಕೆಲಸ ಆಗಿದೆ. ಅಷ್ಟೇ? ಇದೇವರೆಗೆ 1 ಕೋಟಿ ಆಗಿದೆ. ಈಗ ಆಗಿದೆ ಸರ್, ಈಗ 2-3 ವರ್ಷದಿಂದ ಆಗಿದೆ. 2-3 ವರ್ಷದಿಂದ ಆಗಿದೆ. ಮುಂದಕ್ಕೆ ಮಾಡೋದು ಯಾರು? ಇನ್ನು ಸರ್ ಇನ್ನೂ ಕೆಲಸಗಳಿದೆ ಪೆಂಡಿಂಗ್ ಇದೆ, ಮಾಡಾಗಿದೆ. ಇನ್ನು ಇದು ಇಕ್ಬಾಲ್ ಹುಸೇನ್ ಅವರು MLA ಆಗಿ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಸರ್. ಅಲ್ಲ ಎಷ್ಟು ಸಲ ಗೆದ್ದಿದ್ದಾರೆ ಅವರು? ಒಂದೇ ಸಲ ಗೆದ್ದಿದ್ದಾರೆ. ಸೊ ಈಗ ಇರೋದೇನು 1.5 ವರ್ಷ ಇದೆ ಸರ್. ಇದೆ ಅವ್ರು ಬಂದ್ಮೇಲೆ ಇಷ್ಟು ಆಗಿದೆ. ಬಟ್ ಇವಾಗ ಅಂಬೇಡ್ಕರ್ ಭವನ ಇದು ಮಾಡ್ಕೊಡ್ತೀನಿ ಅಂತ ಇದೇ ಜಾಗದಲ್ಲಿ ಹೇಳಿದ್ದಾರೆ. ಹೌದಾ? ಅದು ಸ್ಯಾಂಕ್ಷನ್ ಆಗಿದೆ. ಕೆಲಸ ಆಗೋ ಇನ್ನು ಬಾಕಿ ಇದೆ ಸರ್, ಆಗ್ಬೇಕು ಕೆಲಸಗಳು. ಅಲ್ವೇ? ಮಾಡ್ಬೇಕಲ್ವಾ? ಮತ್ ಮಾಡೋರು ಯಾರು? ಅವರೇ ಮಾಡ್ಬೇಕು ಸರ್. ಎಲ್ಲಾ ಕ್ಷೇತ್ರಗಳು ನೋಡ್ಬೇಕಲ್ವಾ, ಒಂದೊಂದೇ ಮಾಡ್ಕೊಂಡು. ಯಾವ ದೊಡ್ಡಿ ಅದು? ಒನ್ನಲ್ಗೊಂದು ದೊಡ್ಡಿ. ಅಲ್ಲಿ ಹೆಂಗದೆ ಕತೆ? ಅಲ್ಲಿಗೂ ಅವರೇ MLA ಅಲ್ವಾ? ಇವಾಗ ಅಲ್ಲಿಂದಾನೆ ಬಂದಿತ್ತು ನಾವು. ಹೆಂಗ್ ನೀವು ಹೋಗ್ಬೇಕು ಅಂತ ಅಲ್ಲೇ ತಾನೇ ಓಡಾಡೋದು ಸರ್ ಆರ್ವಳಿಗೆ. ಬಟ್ ರೋಡ್ ಚೆನ್ನಾಗಿಲ್ಲ, ನಾನು ಹೇಳ್ತೀನಲ್ಲ. ರೋಡ್ ಅಲ್ಲ, ಇಡೀ ಊರೇ ಚೆನ್ನಾಗಿಲ್ಲ. ಊರೇ ಚೆನ್ನಾಗಿಲ್ಲ ಅಂದ್ರೆ ಇನ್ನ ಅಭಿವೃದ್ಧಿ ಆಗ್ಬೇಕು ಸರ್. ಬಟ್ ನಮ್ಮ ಊರಿಗೆ ಇಷ್ಟು ಕೆಲಸ ಆಗಿದೆ, ಆಗೋ ಕೆಲಸ ಬಾಕಿ ಇದೆ. ಓಕೆ, ಈಗ ನೀವು ಮಾಡ್ತಿದ್ದೀರಿ, ಗ್ರಾಮ ಪಂಚಾಯತಿ ಅವ್ರು ನೀವೆಲ್ಲ ಸೇರ್ಕೊಂಡೇನೋ ಮಾಡ್ತಿದ್ದೀರಿ ಅನ್ಸುತ್ತೆ. ಹಂಗಾರೆ MLA ಬರ್ಬೇಕಲ್ವಾ? ಬರ್ತಾರೆ ಸರ್, ಊರಿಗೆ ಬರ್ತಾರೆ. ಯಾವಾಗ ಬಂದಿದ್ರು ಲಾಸ್ಟ್? ಊರಿಗೆ ಇಲ್ಲ ಅಂದ್ರೆ ಒಂದ್ 2-3 ಸತಿ ಆದ್ರೂ ಬಂದಿದ್ದಾರೆ. ಹಕ್ಕುಪತ್ರಕ್ಕೆ ಓಡಾಡ್ತಿದ್ದಾರೆ, ಹಕ್ಕುಪತ್ರನು ಕೊಡ್ತಿದ್ದಾರೆ. ಅದು ಸ್ಯಾಂಕ್ಷನ್ ಆಗುತ್ತೆ. ಬಂದಿದ್ದಾರೆ. ಇಲ್ಲಿರೋ ಜನಗಳನ್ನೇ ಕೇಳಿ, ನಾನೇ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹೇಳ್ತಾ ಇಲ್ಲ. ಯೂಶುವಲಿ ನಾವು ಪಕ್ಷದವ್ರನ್ನೆಲ್ಲ ನಾವು ಮಾತಾಡ್ಸಲ್ಲ, ಬೈ ಮಿಸ್ ಆಗಿ ಹಿಡಿದು ಬಿಟ್ಟಿದ್ದೀವಿ. ಹೋಲಿ ಬಿಡಿ. ಕೇಳಿ ಬೇಕಾದ್ರೆ. ನೀವು ಸದಸ್ಯರಾ? ನಮ್ಮ ಯಜಮಾನ್ರು. ಹೌದಾ? ಹಂಗಾರೆ ನಿಮ್ದೆಲ್ಲ ಒಂದೇ ಅಭಿಪ್ರಾಯಗಳು ಇರ್ತವೆ. ಅಮ್ಮ, ಏನ್ ನಿಮ್ಮ ಹೆಸರು? ರೋಡ್ ಮಾಡಿಸ್ಕೊಡಿ ಸ್ವಾಮಿ. ಏನಿಲ್ಲ, ಬೇರೆ ಜನಗಳನ್ನ ಕೇಳಿ ಅಂದ್ರೆ ಈಗ ನಾವು ಬರ್ತೀವಿ ಅಂತ ಗೊತ್ತಾಗಿ ಆಗ್ಲೇ ಮುಂಚೆನೆ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದೀರಿ ಹೆಂಗೆ? ಲಾರಿ ಹೋಯ್ತವೆ, ಇಲ್ಲಿ ಧೂಳ್ ಕುಡಿಯಕ್ಕಾಗಲ್ಲ. ಅಣ್ಣ, ನಿನ್ ಪಾಯಿಂಟ್ ಏನು ಅಂತ ನಂಗೆ ಗೊತ್ತಾಯ್ತು. 20 ವರ್ಷದಿಂದ ಹಿಂದೆ ಏನು ಮಾಡಿಲ್ಲ ಅಂತನಾ? ಡಿವೋರ್ಸ್ ಕೊಟ್ಟು ನನ್ನ ಹೆಂಡತಿ ಹೋಗಾಯ್ತು, ಅವಳು ವಾಪಸ್ ಬರಲ್ಲ, ಇರೋಳ ಜೊತೆ ಜೀವನ ಮಾಡ್ಬೇಕು. ನನಗೆ ಹಿಂದಿಂದ ಬೇಡ, ನಾನು ಪ್ರೆಸೆಂಟ್ ಮಾತ್ರ. ನಾನೀಗ 20 ವರ್ಷದಿಂದ ನಾನು ಹುಟ್ಟಿರ್ಲಿಲ್ಲ, ನಂಗಿನ್ನು 26 ವರ್ಷ. ನಾನು ಈಗ ಬಂದಿದ್ದೀನಿ, ಈಗಿಂದ ಮಾತ್ರ ಕೇಳ್ತೀನಿ. ಇಲ್ಲ ನಾವು ನಾವು ಗಂಜಿ. ಗಂಜಿ. ನಿಮ್ಮ ಹೆಸರೇನು? ಜಯಮ್ಮ. ಎಲ್ಲಿ ಮನೆ? ಆ ಕಡೆ ಇದೆ ಸರ್. ಆ ಕಡೆ. ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ಅದೇ ನಮ್ ಮೋರಿ ಲಾರಿ ಬರಬಾರ್ದು. ಯಾಕ್ರಿ ಲಾರಿ ಬಿಡ್ತಾ ಇದ್ರೆ ಈ ಊರಲ್ಲಿ? ಅಲ್ಲ, ನೀವು ಅದೊಂದು ನೋಡ್ಕೊಂಡಿಲ್ವಾ ಸದಸ್ಯರೇ? ಧೂಳ್ ಸಮಸ್ಯೆ ಇದೆ ತುಂಬಾ. ಧೂಳ್ ಸಮಸ್ಯೆ ಇಲ್ಲ, ಲಾರಿದೇ ಸಮಸ್ಯೆ. ಲಾರಿಗಳ ಸಮಸ್ಯೆ ಇದೆ. ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿದೆ, ಅದರಿಂದನೇ ಎಲ್ಲ ಹಾಳಾಗ್ತಿರೋದು ರಸ್ತೆ. ಅದರಿಂದ ಅಲ್ವಾ? ಯಾಕದು ಬರ್ತಾ ಇದೆ? ಅವರು ಕೇಳಿದ್ರೆ ನಂಗೆ MLA ಗೊತ್ತು, MP ಗೊತ್ತು, ಕಾಂಗ್ರೆಸ್ ಗೊತ್ತು, ಬಿಜೆಪಿ ಗೊತ್ತು, ಎಲ್ಲ ಇರ್ತಾರೆ, ಇಲ್ಲ ಅನುಭವಿಸ್ತಾರ ಅಲ್ವಾ? ನೋಡಿ, ನಾನು ಈಗಲೂ ಹೇಳ್ತೇನೆ ಊರ್ ಜನರಿಗೆ, ಅಭಿಮಾನ ನನಗೂ ಒಬ್ಬ ವೈಯಕ್ತಿಕ ವ್ಯಕ್ತಿಯಾಗಿ ನಂಗೊಬ್ಬರ ಮೇಲೆ ಅಭಿಮಾನ ಇದ್ದೇ ಇರ್ತದೆ. ಅದನ್ನು ನಾನು ಮನೇಲಿ ಮಾತ್ರ ಹೊಸ್ಲಿಂದ ಒಳಗೆ, ಇಲ್ಲಿ ಏನಿದ್ರು ಅಭಿವೃದ್ಧಿ ಮಾತ್ರ ಕೇಳ್ಬೇಕು. ನೀವು ಏನೇನು ಬೇಕು, ಗ್ರಾಮ ಪಂಚಾಯತ್ ಸದಸ್ಯರಲ್ವಾ, ಏನೇನು ಆಗದೆ ಅಂತ ಹೇಳೋದಕ್ಕಿಂತ ಏನೇನು ಆಗಬೇಕು ಅಂತ ಕೇಳಬೇಕು. ಅಂದ್ರೆ ಒಂದೇ ಊರಿಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟೋಗೂ ಆಗಲ್ವಲ್ಲ ಸರ್ ಅವ್ರ ಹತ್ರ. ಇರಬೇಕು. ಮೇಡಮ್, ಅವ್ರು ಯಾರು? MLA. ನಮ್ಮ MLA ಅಲ್ಲ, ಕ್ಷೇತ್ರಕ್ಕೆ MLA, ನಮ್ಮ ಸೇವಕರು. ಈ ಪ್ರೆಷರ್ ಹಾಕ್ಲೇಬೇಕು ನೀವು. ಮತ್ತೆ ಹಾಕಿದೀವಿ ಸರ್, ಅವರು ಆದಷ್ಟು ಮಾಡ್ತಿದ್ದಾರೆ, ಇನ್ನು ಮುಂದಕ್ಕೆ ಹಾಕ್ಬೇಕು. ಅದು ನನಗೆ ಗೊತ್ತಿಲ್ಲ, ಅದು ಯಾವ ಪಕ್ಷದವ್ರು MLA ಆಗಿದ್ರು ಅಷ್ಟೇ, BJP ಅವರಾಗಿದ್ರು ಅಷ್ಟೇ. ಬೆಂಗಳೂರಲ್ಲಿ BJP ಅವ್ರಿಗೂ ಬಿಟ್ಟಿಲ್ಲ ನಾವು. ಹೋಗಿ ಮೊನ್ನೆ ಪ್ರೋಗ್ರಾಮ್ ಮಾಡಿದಕ್ಕೆ ಒಂದೇ ತಿಂಗಳಲ್ಲಿ ರೋಡ್ ಹಾಕವ್ರೆ. ಇಲ್ಲೂ ಆಗ್ಬೇಕು ಅಷ್ಟೇ. ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಕತೆ ಹೇಳಂಗಿಲ್ಲ.